ಗೈಸ್, ನಾವು ಡೈಲಿ ಯೂಸ್ ಮಾಡೋ ರಿಮೋಟ್ ಒಳಗೆ ಏನಿರುತ್ತೆ ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ರಿಮೋಟ್ ಒಳಗೆ ಏನಿರುತ್ತೆ ಅಂತ. ಒಂದು ಸಣ್ಣ ರಿಮೋಟು ಟಿವಿಗೆ ಕಮೆಂಟ್ ಕೊಡುತ್ತೆ. ಬಟನ್ ಒತ್ತಿದಾಗ ಒಳಗಡೆ ಏನಾಗುತ್ತೆ ಇದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೊರಗಡೆಯಿಂದ ನೋಡಿದ್ರೆ ಬರೀ ಪ್ಲಾಸ್ಟಿಕ್ಕು ಬಟನ್ಗಳು ಅಷ್ಟೇ ಕಾಣುತ್ತೆ, ಬಟ್ ಒಳಗಡೆ ಬೇರೆನೇ ಇದೆ. ಬನ್ನಿ ನೋಡೋಣ. ಫಸ್ಟು ಶೆಲ್ಗಳನ್ನ ತಕ್ಕೊಂಡ್ಬಿಡೋಣ. ಈಗ ಓಪನ್ ಮಾಡೋಣ. ಗೈಸ್, ಇಲ್ಲಿ ನೋಡ್ರಿ, ಈ ರಬ್ಬರ್ ಪ್ಯಾನಲ್ ಸಿಕ್ತು. ಅದು ರೆಡಿನೇ ಇರೋದು. ಈ PCB ಅಂದರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ನಾವೇನು ಒತ್ತುತ್ತೀವಲ್ಲ ಅದೆಲ್ಲ ಇಲ್ಲೇ ಪ್ರೋಸೆಸ್ ಆಗಿ ಇದ್ರ ಮುಖಾಂತರ ಹೊರಗಡೆ ಬರುತ್ತೆ. ಗೈಸ್, ಇಡೀ ಈ ರಿಮೋಟ್ದು ಏನು ಬ್ರೈನ್ ಅಂತಾರಲ್ಲ ಅದು ಇದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC. ಸೊ ನಾವೇನು ಈಗ ಒಂದು ಬಟನ್ ಇಲ್ಲಿ ಕ್ಲಿಕ್ ಮಾಡ್ತೀವಿ ಅಂದ್ಕೊಳ್ಳಿ, ಅದಿಲ್ಲಿ ಪ್ರೋಸೆಸ್ ಆಗುತ್ತೆ. ಇದೇ ಕ್ಲಿಕ್ ಆಗಿರೋದು ಅಂತ ಸಿಗ್ನಲ್ನ ಈ ಲೈನ್ ಕಾಣ್ತಿದೆಯಲ್ಲ, ಈ ಲೈನ್ ಮುಖಾಂತರ ಈ ಬಲ್ಬಿಗೆ ಕಳಿಸುತ್ತೆ. ಈ ಬಲ್ಬು IR ಬ್ಲಾಸ್ಟರ್ ಅಂತ, ಅಂದರೆ ಇನ್ಫ್ರಾರೆಡ್ ಬ್ಲಾಸ್ಟರ್. ಇನ್ಫ್ರಾರೆಡ್ ವೇವ್ಸ್ ಏನಾಗುತ್ತೆ ಇದರಿಂದ ಕಳಿಸುತ್ತೆ. ಇದು ಸೀದಾ TV ರಿಸೀವರಿಗೆ ಹೋಗುತ್ತೆ. TV ರಿಸೀವರ್ ಆ ಸಿಗ್ನಲ್ ತಗೊಂಡು ನೆಕ್ಸ್ಟ್ TV ಕಳಿಸಿ TV ಪ್ರೋಸೆಸ್ ಮಾಡಿ ಔಟ್ಪುಟ್ಟು ಕೊಡುತ್ತೆ. ಇದು ಪವರ್ ಸೋರ್ಸು. ಇಲ್ಲಿ ನಾವು 2 ಸೆಲ್ ಹಾಕ್ತೀವಲ್ಲ ಅದು ಈ ಕಡೆ ಬಂದು ಕೂತ್ಕೊಳುತ್ತೆ. ಸೊ ಗೈಸ್, ಇಲ್ಲೊಂದು ಕೆಪಾಸಿಟರ್ ಇಟ್ಟಿದ್ದಾರೆ. ಈ ರಬ್ಬರ್ ಪ್ಯಾಡ್ ಬಗ್ಗೆ ಹೇಳೋದಾದರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಾವೀಗ ಈ ಥರ ಕ್ಲಿಕ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಈ ಪ್ಯಾಡ್ ಇದೆಯಲ್ಲ ಇದು ಬಂದು ಇದಕ್ಕೆ ಟಚ್ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದೇನು 1 2 3 4 5 ಕಡ್ಡಿ ಕಾಣ್ತಿದೆಯಲ್ಲ, ಇದು ಒಂದಕ್ಕೊಂದು ಟಚ್ ಆದ ಕೂಡಲೇ ಸಾಕು, ಆ ಸಿಗ್ನಲ್ಲು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಇಲ್ಲಿ ಪ್ರೋಸೆಸ್ ಆಗಿ ಲೈಟ್ಗೆ ಹೋಗುತ್ತೆ. ಸೊ ನೋಡಿ, ಈಗ ಈ ಬಟನ್ ಅಂದ್ಕೊಳ್ಳಿ, ಇದು ಆನ್ ಬಟನ್ನು. ಸೊ ನಾನೇನು ಇಲ್ಲಿ ಈ ಥರ ಕೂರುತ್ತದು. ಸೊ ನಾನೇನು ಈಗ ಒತ್ತೀನಲ್ಲ, ಸೊ ಇಲ್ಲಿ ನೋಡಿ ಈ ಪ್ಯಾಡು ಇದಕ್ಕೆ ಪ್ರೆಸ್ ಆಗುತ್ತೆ. ಪ್ರೆಸ್ ಆದಾಗ ಸೊ ಅಲ್ಲಿ ಕರೆಂಟು ಪಾಸ್ ಆಗುತ್ತೆ. ಪಾಸ್ ಆದಮೇಲೆ ಸೊ ಇದು ಸಿಗ್ನಲ್ಲು ಈ ಲೈಟಿಗೆ ಕಳಿಸುತ್ತೆ. ಇದು ಬೇಕಾದರೆ ಈ ಪ್ಯಾಡ್ ಇಲ್ಲ ಅಂದ್ಕೊಳ್ಳಿ, ಸೊ ನೀವು ಜಸ್ಟ್ ಒಂದು ಬೆರಳಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಟಚ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಏಕೆಂದರೆ ಕರೆಂಟು ಇಲ್ಲಿ ಪಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆರಳಲ್ಲೂ ಕೂಡ ವರ್ಕ್ ಮಾಡ್ಬೋದು, ಬಟ್ ಅದು ರಿಸ್ಕು. ಇದು ಈಸಿ. ಗೈಸ್, ಇದರಲ್ಲಿ ಬರೋ IR ಸಿಗ್ನಲ್ಲು ಕಣ್ಣಿಗಂತೂ ಕಾಣಲ್ಲ, ಬಟ್ ಕ್ಯಾಮ್ರಾ ಕಾಣುತ್ತೆ. ಬನ್ನಿ ತೋರಿಸ್ತೀನಿ. ಇದನ್ನ ಫಸ್ಟು ಈ ರಿಮೋಟಿಗೆ ಫಿಕ್ಸ್ ಮಾಡೋಣ, ಆಮೇಲೆ ತೋರಿಸ್ತೀನಿ. ಗೈಸ್, IR ಸಿಗ್ನಲ್ ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಕ್ಯಾಮ್ರಾ ಕಾಣುತ್ತೆ. ನೋಡಿ ಈಗ. ಸೊ ಈ ಲೈಟ್ನ ನೀವು ಇಗ್ನೋರ್ ಮಾಡಿ. ಒಳಗಡೆ ಇನ್ನೊಂದು ಲೈಟ್ ಇದೆ, ಅದು ಹೆಂಗೆ ಬ್ಲಿಂಕ್ ಆಗುತ್ತೆ ನೋಡಿ. ಇದು ಬೇರೆ ಲೈಟು, ಇದು ಬೇರೆ ಲೈಟು, ಇದು IR ಲೈಟು. ಇದು ಕ್ಯಾಮ್ರಾಗೆ ಮಾತ್ರ ಕಾಣೋದು, ಕಣ್ಣಿಗೆ ಕಾಣಲ್ಲ. ಗೈಸ್, ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಫ್ರಮ್ ಡಿಟಾಕ್ಸ್.